ಬೆಕ್ ತಗೊಳ್ಳೋದಕ್ಕೆ ಎಮ್ಮೆ ಕೊಟ್ರಂತೆ. ಈ ರೀತಿ ಸಾಕಷ್ಟು ಜನ ಮಾಡ್ತಾರೆ. ಪಾಪ ಬೆಕ್ಕು ಎಲ್ಲಾದ್ರೂ ಮರಿ ಹಾಕಿದ್ರೆ ಫ್ರೀಯಾಗಿ ಕೊಡ್ತಾರೆ ಅದನ್ನ ತಗೊಳ್ಳೋದಕ್ಕೆ ಎಮ್ಮೆ ಮಾರೋ ಅಂತ ಅವಶ್ಯಕತೆ ಇಲ್ಲ. ಬಟ್ ಕೆಲವರು ಮುಠಾಳರು ಮೂರ್ಖರು 10 ರೂಪಾಯಿ ವಸ್ತುಗೆ 10,000 ವಸ್ತುನ ಮಾರ್ಬಿಟ್ಟು ತಗೊಂಡು ಬರ್ತಾರೆ. ಇಂಥ ಅವಿವೇಕಿಗಳೇ ಪ್ರಪಂಚದ ತುಂಬ ಜಾಸ್ತಿ ಇರೋದು. ಅದಕ್ಕೆ ಈ ಗಾದೆಯನ್ನು ಹಿರಿಯರು ಹೇಳಿರೋದು, ಬೆಕ್ಕು ತಗೊಳ್ಳೋದಕ್ಕೆ ಎಮ್ಮೆ ಮಾರ್ದ ಅಂತ. ಈ ಬೆಕ್ಕು ತಗೊಳ್ಳೋದಕ್ಕೆ ಎಮ್ಮೆ ಯಾಕೆ ಮಾರಬೇಕು? ಮಾರ್ತಾರೆ. ಇಲ್ಲಿ ಅಜ್ಞಾನಕ್ಕೆ ಬೆಲೆ ಜಾಸ್ತಿ, ಜ್ಞಾನಕ್ಕೆ ಬೆಲೆ ಇಲ್ಲ. ನಿಜವಾಗ್ಲೂ ಜ್ಞಾನಕ್ಕೆ ಬೆಲೆ ಇಲ್ಲ. ಉದಾಹರಣೆಗೆ ಒಂದು ವಿಷಯವನ್ನು ಹೇಳ್ತೀನಿ ನಿಮಗೆ. ಯಾರೋ ಒಬ್ಬ ಸೈಟ್ ತಗೊಳ್ಬೇಕು ಅಂತ ಹೇಳಿ ನನ್ನ ಬಳಿ ಬಂದಿದ್ದಲ್ಲ. ಹೊರಗಡೆ ಬಂದೆ, ಸ್ವಲ್ಪ ದುರಹಂಕಾರಿ. ಈ ಯಾರ್ಯಾರು ಎಷ್ಟಕ್ಕೆ ಅವರ ಬೆಳೆ ಬೆಂದಿದೆ ಇಲ್ಲ, ಬುದ್ಧಿ ಜ್ಞಾನ ಎಷ್ಟಿದೆ, ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ, ಫೇಸ್ ರೀಡಿಂಗಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಅದು ಅವ್ರಿಗೆ ಏನು ಎತ್ತ ಅನ್ನೋದು ಗೊತ್ತಾಗೋದಿಲ್ಲ. ನಾನು ಅವನಿಗೆ ಆಯ್ತಪ್ಪ ನೋಡಕ್ಕೆ ಬರ್ತೀನಿ, ನನಗೆ ರೆಮ್ಯುನರೇಷನನ್ನು ಕೊಡಬೇಕು, ನೀನು ಸಂಭಾವನೆಯನ್ನು ಕೊಡಬೇಕು ಅಂತ ಹೇಳಿದೆ. ಅವನು ಇಲ್ಲ ಗುರುಗಳೇ ಆಗಲ್ಲ, ಹಾಗೆ ಹೀಗೆ ಅಂಥೇಳಿ ಏನೇನೋ ಓಸಿಲಿ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟ. ನಾನು ಖಂಡಿತವಾಗ್ಲೂ ಬರಲಿಲ್ಲ. ಓಸಿ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಕೆಲವರೆಲ್ಲ ಸುಮಾರು ಜನ ಹೇಳ್ತಾರೆ ಫ್ರೀ ಮಾಡ್ತಾರೆ. ನಾನು ಯಾವುದನ್ನು ಮಾಡೋದಿಲ್ಲ ಫ್ರೀನ. ಎಲ್ಲದಕ್ಕೂ ಕೂಡ ನಿಸರ್ಗ ಒಂದು ಬೆಲೆ ಮತ್ತು ಮೌಲ್ಯವನ್ನು ನಿರ್ಧರಿಸಿರುತ್ತೆ. ಅದು ನನಗೆ ಗೊತ್ತಿರೋದ್ರಿಂದ ಪೊಕ್ಸಟ್ಟೆ ಗಂಡ ಹೊಟ್ಟು ತುಂಬುಂಡ. ಯಾರು ಉಚಿತವಾಗಿ ಏನೇನು ಪಡ್ಕೊಳ್ತಾರೋ ಅದಕ್ಕೆ ತಕ್ಕಂಥ ಬೆಲೆಯನ್ನು ಕಟ್ಟಲೇಬೇಕಾಗುತ್ತೆ. ಖಂಡಿತವಾಗ್ಲೂ ಕಟ್ಟೇ ಕಟ್ತಾರೆ. ಆದರೂ ಜನರಲ್ಲಾಗಿ ನಾನು ಅವನಿಗೆ ಬರಲಿಲ್ಲ. ಕೊನೆಗೆ ಏನು ಮಾಡ್ದ, ಎಲ್ಲೋ ಹೋಗಿ ಸೈಟ್ ತೊಗೊಂಡು 1 ವರ್ಷ ಆದಮೇಲೆ ಮತ್ತೆ ಬಂದ. ಈಗ ಅವನು ₹1,00,000 ಕೊಡೋಕ್ಕೂ ರೆಡಿ ಇದ್ದಾನೆ. ಯಾಕೆ ಅಂದರೆ ಸುಮಾರು ಒಂದು 25 ಲಕ್ಷ ಸಿಗಾಕೊಂಬಿಟ್ಟಿದೆ. ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ದಯವಿಟ್ಟು ಆ ದುಡ್ಡನ್ನು ಬರೆಸಿ ಅಂತ. ಅಂದರೆ ಕನ್ಸಲ್ಟೇಷನ್ ಫೀಸ್ ಕೇಳಿದಾಗ ಕೊಡೋದಕ್ಕೆ ಯೋಗ್ಯತೆ ಇಲ್ಲದವನು ಇವತ್ತು ₹1,00,000 ದುಡ್ಡು ಹಿಡ್ಕೊಂಡು ಬಂದವನೇ ಅದನ್ನು ಸಾಲ್ವ್ ಮಾಡಿಕೊಡಿ ಅಂತ. ಇದೇ ಉದಾಹರಣೆಗೆ ನಾನು ಹೇಳಿದ್ದು ಬೆಕ್ಕು ತಗೊಳ್ಳೋದಕ್ಕೆ ಎಮ್ಮೆ ಮಾರದ ಅಂತ. ಅವತ್ತು ಒಂದು 10-15 ಸಾವಿರ ರೂಪಾಯಿ ಕೊಟ್ಬಿಟ್ಟಿದ್ರೆ ಹೋಗ್ಬಿಟ್ಟು ನೋಡಿ ಇದಾಗುತ್ತೆ, ಚೆನ್ನಾಗಿದೆ, ತಗೋ, ನಾಳೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಅವನು ಹೇಳಿದ್ದನ್ನು ಕೇಳಲಿಲ್ಲ. ಆದ್ದರಿಂದ ಅನುಭವಿಸ್ತಾ ನೆಕ್ಸ್ಟ್ ಬಂದಾಗ ನಾನು ಕೂಡ ಅವನಿಗೆ ಸಪೋರ್ಟ್ ಮಾಡಲಿಲ್ಲ. ಯಾಕೆಂದರೆ ಅದು ಯಾವುದೋ ಒಂದು ಲೇಔಟಲ್ಲಿ ಸುಮಾರು 60 ಜನ ಎಲ್ಲರೂ ಕೂಡ ಮೋಸ ಹೋಗಿದ್ದಾರೆ. ಇವೊಂದು ಏನು ಸ್ಪೆಷಲ್ ಇಲ್ಲ. ಅದಕ್ಕೆ ಯಾರಾದರೂ ಒಬ್ಬರು ಲಾಯರ್ನ ಇಟ್ಕೊಳ್ಳಪ್ಪ, ಲಾಯರ್ನ ಇಟ್ಕೊಂಡು ಅವ್ರ ಮೂಲಕ ಸಾಲ್ವ್ ಮಾಡಬೇಕೆ ಹೊರತು ನಿನ್ನೊಬ್ಬನ ಸಮಸ್ಯೆ ಅಲ್ಲ, ಇದು ಎಲ್ರಿಗೂ ಸಂಬಂಧಪಟ್ಟಿದ್ದು. ಹಂಗಾಗಿರೋದ್ರಿಂದ ಎಲ್ಲ ಗುಂಪು ಕಟ್ಕೊಳ್ಳಿ, ಯಾರನ್ನಾದರೂ ಒಬ್ಬರು ಒಂದು ಕಮ್ಯುನಿಟಿ ಮಾಡ್ಕೊಳ್ಳಿ, ಆಮೇಲೆ ಬರ್ತದೆ ಅಂತ ಮಾರ್ಗದರ್ಶನ ಮಾತ್ರ ಹೇಳಿ ಕಳಿಸ್ದೆ. ಈ ಥರ ಸಾಕಷ್ಟು ಜನ ಬರ್ತಾರೆ. ನನ್ನ ಹತ್ರ ಬರುವಂಥವ್ರಲ್ಲಿ 100ಕ್ಕೆ 90 ಜನ ಕೇವಲ ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲು ಹಾಕೋರು ಅಂತಾರೆ ಬರೋದು. ಕೊಳ್ಳೆ ಹೊಡೆದ್ಬಿಟ್ಟಿರ್ತಾರೆ, ಈಗ ಊರು ಬಾಕ್ಲು ಹಾಕ್ತಾವ್ರು. ಈಗ ಹಾಕೇನು ಪ್ರಯೋಜನ ಇಲ್ಲ. ಬಟ್ ಕೆಲವರು ಹಂಗಿರ್ತಾರೆ. ಎಲ್ಲೋ ಒಂದು 10% ಅಷ್ಟು ಜನ ಕೊಳ್ಳೆ ಹೊಡೆಯೋದಕ್ಕಿಂತ ಮುಂಚೆ, ಜೀವನದಲ್ಲಿ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಬಂದು ಪರಿಹಾರಗಳನ್ನು ಕೇಳ್ತಾರೆ. ಬಹಳ ಆತ್ಮೀಯರಾಗಿದ್ದಂಥವ್ರು ನಾನು ಯಾರಿಗೂ ನನ್ನಷ್ಟಿಗೆ ನಾನು ಹೋಗಿ ಯಾರಿಗೂ ಪರಿಹಾರ ಆಗಲಿ ಮಾರ್ಗದರ್ಶನ ಆಗಲಿ ಕೊಡೋಕ್ಕೆ ಹೋಗೋದಿಲ್ಲ. ಕೇವಲ ನನ್ನನ್ನು ಬಾಯಿ ಬಿಟ್ಟು ಕೇಳಿದವ್ರಿಗೆ ಮಾತ್ರ ನಾನು ಪರಿಹಾರ, ಮಾರ್ಗದರ್ಶನ, ಸ್ಪಷ್ಟತೆಯನ್ನು ಕೊಡ್ತೀನಿ ಹೊರತು ಸುಮ್ಮನೆ ಎಲ್ಲ ರಿಲೇಟಿವ್ ಫ್ರೆಂಡ್ಸ್ಗಳಿಗೆ ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. ಅಂಥದ್ರಲ್ಲಿ ಮ್ಯಾಕ್ಸಿಮಮ್ ಒಂದು ಹೆಣ್ಮಗು ಮದುವೆಗಿಂತ ಮುಂಚೆ ಕೇಳಿ ಅಂತ ಹೇಳಿದ್ದೀನಿ 6 ತಿಂಗಳ ಮುಂಚೆ. ಅದಾದ ನಂತರ ಮದುವೆ ಆದಮೇಲೆ ಬಂದವರೇ, ಮದುವೆ ಆಯಿತು ನನ್ನ ಮಗಳಿಗೆ, ಈ ಹುಡುಗ ಹೇಗಿದ್ದಾನೆ ನೋಡಿ ಅಂತ. ಮದುವೆ ಆದಮೇಲೆ ಯಾರಾದರೂ ಚೆಕ್ ಮಾಡ್ತಾರ? ಮದುವೆಗಿಂತ ಮುಂಚೆ ಕೇಳಿದರೆ ಇವನು ಸರಿನಾ ಇಲ್ವಾ, ಹೊಂದ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಮದುವೆ ಆದಮೇಲೆ ಬಂದು ಏನು ಪ್ರಯೋಜನ? ಮದುವೆ ಆಗಿಬಿಟ್ಟಿದೆ, ಇವಾಗ ಕೇಳೋ ಅಂಥದ್ದಲ್ಲ, ಪ್ರಯೋಜನ ಇಲ್ಲ. ಬಂದಿದ್ದನ್ನು ಸ್ವೀಕರಿಸ್ಬೇಕಷ್ಟೇ. ಸ್ವೀಕರಿಸಿ ಮ್ಯಾಕ್ಸಿಮಮ್ ಜೀವಮಾನದಲ್ಲಿ ಏನೇನು ಮಾಡಬೇಕು ಅದೆಲ್ಲವೂ ಕೂಡ
ಮಾಡ್ತಾ ಇರಬೇಕಾಗುತ್ತೆ. ಆದ್ದರಿಂದ ಮದುವೆ ಆದಮೇಲೆ ಬಂದು ಕೇಳಿದ್ರೆ ಖಂಡಿತವಾಗ್ಲೂ ಉಪಯೋಗ ಇಲ್ಲ. ಬಟ್ ಈಗ ಮದುವೆ ಆಗ್ಬಿಟ್ಟಿದೆ, ಏನು ಮಾಡ್ಬೇಕು ನೆಕ್ಸ್ಟ್ ಅನ್ನೋದನ್ನು ಮಾತ್ರ ಹೇಳ್ಕೊಡ್ತೀನಿ ಹೊರತು ಖಂಡಿತವಾಗ್ಲೂ ನಾನು ಇದನ್ನು ಮಾಡೋದಿಲ್ಲ ಅಂತ ಹೇಳಿದೆ. ಇದು ಬೆಕ್ಕು ತಗೊಳ್ಳೋದಕ್ಕೆ ಎಮ್ಮೆ ಮಾರದಂಥ ವಿಚಾರಗಳು. ನಿಮಗೊಂದಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಇಲ್ಲ ನನ್ನ ವಾಟ್ಸಪ್ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೇಳುವಂಥ ಪ್ರಶ್ನೆಗಳು ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಆದಷ್ಟು ಸತ್ತುಪರಿತ ವಿಚಾರಗಳೊಂದಿಗೆ ಎಲ್ಲರಿಗೂ ನನ್ನ